ಡಾರ್ಲಿಂಗ್, ನಿಧಿ, ಇವತ್ತಿಂದ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಗಿದೆ. ಈ ಮನೆ, ಹಾಸ್ಪಿಟಲ್, ಇದರಿಂದ ನಿಮ್ಮ ತಾತನ ಶ್ರಮ ಇದೆ. ಇವ್ರು ಹಾಕಿರುವ ಭದ್ರವಾದ ಅಡಿಪಾಯದ ಮೇಲೆ ಈ ಸಂಸಾರ ನಿಂತಿದೆ. ಇವರು ಆಸ್ಪತ್ರೆ ಮಾತ್ರ ಕಟ್ಟಲಿಲ್ಲ, 100 ಜನದ ನಂಬಿಕೆ ಕಟ್ಟಿದ್ರು, ಜನಸೇವೆ ಮಾಡೋ ಸಂಕಲ್ಪ ತಗೊಂಡ್ರು. ಇವರ ಆಶೀರ್ವಾದ ಇಲ್ಲದೆ ಯಾವ ಕೆಲಸನೂ ಪರಿಪೂರ್ಣ ಆಗಲ್ಲ. ನೀವಿಬ್ಬರು ಒಂದಾಗಕ್ಕೆ ಎಷ್ಟೆಲ್ಲ ಕಷ್ಟಪಟ್ರೆ, ಕೊನೆಗೂ ತಾತನ ಆಶೀರ್ವಾದನೆ ಇವತ್ತು ನಿಮ್ಮನ್ನ ಇಲ್ಲಿ ತಂದಿಳಿಸಿದೆ. ಇಬ್ಬರು ಒಟ್ಟಿಗೆ ತಾತನ ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ತಗೊಳ್ಳಿ. ನಿಮ್ಮ ಮಾತು 100ಕ್ಕೆ 100 ನಿಜ ಅತ್ತೆ. ಈ ಮನೆ, ಆಸ್ಪತ್ರೆ ಎಲ್ಲ ತಾತ ಕಂಡಿರೋ ಕನಸು. ಅದು ಬಾಡದೆ ಇರೋ ಹಾಗೆ ನೋಡ್ಕೊಳ್ಳೋದು ನಿಮ್ಮಿಬ್ರು ಜವಾಬ್ದಾರಿ. ಇನ್ಮೇಲೆ ನಿಮ್ಮಿಬ್ರು ಬದುಕಲ್ಲಿ ಸಂತೋಷ ತುಂಬಿ ತುಳುಕ್ಲಿ. ನಿಧಿ, ನೀನು ಈ ಮನೆಗೆ ಸೊಸೆ ಮಾತ್ರ ಅಲ್ಲ, ನಮ್ಮನೆ ಅದೃಷ್ಟ ದೇವತೆ. ತಾತ, ನೀವು ಪ್ರೀತಿಯಿಂದ ಬೆಳೆಸಿರೋ ಈ ಸಂಸಾರಕ್ಕೆ ಕರ್ಣಸರ ಜೊತೆಗೆ ನಾನು ಜೀವ ತುಂಬೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ಮನೆ, ಆಸ್ಪತ್ರೆಗೆ ನೀವು ತಂದುಕೊಟ್ಟಿರೋ ಗೌರವ ಅನ್ನೋ ದೀಪನ ನಾವಿಬ್ರು ಆರ್ದೇ ಇರೋ ಥರ ನೋಡ್ಕೊಳ್ತೀವಿ. ನೀವು ತೋರಿಸಿರೋ ದಾರಿಲಿ ಪ್ರಾಮಾಣಿಕವಾಗಿ ನಡೀತೀವಿ. ಈ ನಿಮ್ಮ ಮೊಮ್ಮಗನ ಬಗ್ಗೆ ಜಾಸ್ತಿ ಚಿಂತೆ ಮಾಡಬೇಡಿ. ಅವ್ರ ಪ್ರತಿ ಹೆಜ್ಜೆಯಲ್ಲೂ ನೆರಳಾಗಿ ನಾನಿರ್ತೀನಿ. ಅವ್ರ ಪ್ರತಿ ನೋವಲ್ಲೂ ನಾನು ಧೈರ್ಯವಾಗಿರ್ತೀನಿ. ಕರ್ಣ ಸರ್ ಯಾವಾಗಲೂ ಖುಷಿಯಾಗಿರಬೇಕು. ಇದು ಬರೀ ನನ್ನ ಜವಾಬ್ದಾರಿ ಅಲ್ಲ, ನನ್ನ ಬದುಕಿನ ಗುರಿ ಕೂಡ. ಇದು ನಾನು ನಿಮಗೆ ಕೊಡ್ತಿರೋ ಪ್ರಾಮಿಸ್ ತಾತ. ಎಂಥ ಒಳ್ಳೆ ಮಾತು ಹೇಳ್ದೇನಿದೆ. ನೀನು ಈ ಮನೆಗೆ ಬಂದಿರೋದು ನಮ್ಮ ಪುಣ್ಯ. ನೋಡ್ದ ಕರ್ಣ, ಅಂದರೆ ಇನ್ಮೇಲೆ ನಮ್ಮ ಕೆಲಸ ಇಲ್ಲ ಅಂತ ಆಯ್ತು. ಹೆಂಡತಿ ಒಬ್ಬಳು ಜಿನ್ ಜಿನ್ ಜಿನ್, ಹೆಂಡತಿ ಒಬ್ಬಳು ಮನೆಯೊಳಗಿದ್ದರೆ ನಿನಗದು 1 ಕೋಟಿ ರೂಪಾಯಿ. ಕೇರಿಂಗು, ಶೇರಿಂಗು ಎಲ್ಲ ಇದೇ ರೀತಿ ಇರಲಿ. ಸದಾ ಕಾಲ ಸುಖ ದುಃಖ ಎರಡನ್ನೂ ಹಚ್ಕೊಡು, ಸುಖವಾಗಿರಲಿ. ಸರಿ ಸರಿ, ಬೇರೆ ಕೆಲಸ ಮುಗಿಸೋಣ ಬನ್ನಿ, ನಡಿ. ನೀವು ಹೋಗಿರಿ, ನಾನು ಬಂದೆ. ಏನು ಸಾಯಬ್ರು ತಾತನ ಹತ್ರ ಪರ್ಸ್ನಲ್ಲಾಗಿ ಮಾತಾಡ್ಬೇಕಾ? ಮಾತಾಡಿ ಮಾತಾಡಿ, ನಾವಂತೂ ಡಿಸ್ಟರ್ಬ್ ಮಾಡಲ್ಲ, ಓಕೆನಾ? ಆದರೆ ಬೇಗ ಬರಬೇಕು. ಬಾರೆ. ಕರ್ಣ, ನಾನು ಹೇಳೋದನ್ನು ಲಕ್ಷ್ಯ ಇಟ್ಟು ಕೇಳು. ಈ ಮನೇನ ಬರೀ ಇಟ್ಟಿಗೆ, ಮಣ್ಣು, ಸಿಮೆಂಟಿಂದ ಕಟ್ಟಿಲ್ಲ. ಇದರ ಒಂದೊಂದು ಇಂಚಲ್ಲೂ 100 ಭಾವನೆಗಳಿವೆ. ಇನ್ನು ಮುಂದೆ ಈ ಮನೆಯ ಗೌರವ, ನೆಮ್ಮದಿ, ಶಾಂತಿ ಕಾಪಾಡೋ ಜವಾಬ್ದಾರಿ ನಿನ್ನ ಮೇಲಿದೆ. ಬಟ್ ನನಗೊಬ್ಬನೇ ಏನು ಮಾಡೋಕ್ಕಾಗುತ್ತೆ ತಾತ? ಈ ಮನೇಲಿ ನನಗಿರೋ ಸ್ಥಾನಮಾನ ನಿಮಗೆ ಗೊತ್ತಿದೆಯಲ್ಲ.
ಕಾಲ ಯಾವತ್ತೂ ಒಂದೇ ಥರ ಇರಲ್ಲಪ್ಪ. ಸಮುದ್ರ ಶಾಂತವಾಗಿದ್ದಾಗ ಯಾರು ಬೇಕಾದ್ರೂ ದೋಣಿ ನಡೆಸ್ಬೋದು. ಆದರೆ ಬಿರುಗಾಳಿ ಇದ್ದಾಗ ದೋಣಿನ ದಡ ಸೇರಿಸ್ತಾನಲ್ಲ, ಅವನೇ ನಿಜವಾದ ನಾವಿಕ. ಈ ಮನೆಯಲ್ಲಿರೋ ಕೆಲವರಿಗೆ ನೀನು ನಮ್ಮವನಲ್ಲ ಅನ್ನೋ ಭಾವನೆ ಇರ್ಬೋದು. ನಿನ್ನ ಅವರು ದೂರ ತಳ್ಳೋಕ್ಕೆ ಪ್ರಯತ್ನ ಪಡ್ಬೋದು. ಆದರೆ ನೀನು ಮಾತ್ರ ಇವ್ರನ್ನ ಯಾವತ್ತೂ ನನ್ನವರಲ್ಲ ಅನ್ನೋ ಹಾಗಿಲ್ಲ. ಆ ವಿಶ್ವಾಸ, ಆ ಪ್ರೀತಿ ನೀನು ಯಾವತ್ತೂ ಇಟ್ಕೊಂಡಿರಬೇಕು. ತಾತ, ಖಂಡಿತವಾಗ್ಲೂ ಪ್ರಯತ್ನ ಪಡ್ತೀನಿ. ಸುಖ ಸುಲಭವಾಗಿ ಸಿಗುತ್ತೆ, ಆದರೆ ಸಾರ್ಥಕತೆ ಪಡಿಬೇಕಾದ್ರೆ ಕಷ್ಟಪಡಬೇಕು. ಈ ಮನೆ ಯಾವತ್ತೂ ಒಡೆದ ಕನ್ನಡಿ ಆಗಬಾರ್ದು. ಜೊತೆಯಲ್ಲೇ ಇರಬೇಕು, ಕೂಡು ಕುಟುಂಬವಾಗಿರಬೇಕು. ಅದು ನನ್ನ ಇಚ್ಛೆ. ಅದನ್ನು ಮಾಡೋ ಶಕ್ತಿ ನಿನಗೆ ಮಾತ್ರ ಇರೋದು. ನೀನು ಎಷ್ಟೇ ಎತ್ತರಕ್ಕೆ ಏರಿದ್ರೂ ಎಲ್ಲರನ್ನೂ ಜೊತೆಯಲ್ಲೇ ಕರ್ಕೊಂಡು ಹೋಗಬೇಕು. ಎಲ್ಲರನ್ನೂ ಜೊತೆಲಿ ಕರ್ಕೊಂಡು ಹೋಗುವಾಗ ಬೆಟ್ಟದಷ್ಟು ಸಮಸ್ಯೆ ಬರುತ್ತೆ. ಇನ್ನು ಕೈಯಲ್ಲಿ ಆಗಲ್ಲ, ಇನ್ನು ನನ್ನ ಕೈಯಲ್ಲಿ ಆಗಲ್ಲ ಅನ್ನೋಷ್ಟು ನೋವು ಬರುತ್ತೆ. ಆದರೆ ನೀನು ಮಾತ್ರ ಎದೆಗುಂದಬಾರದು. ಸೋಲನ್ನೇ ಮೆಟ್ಟಿಲಾಗಿ ಮಾಡಿಕೊಂಡು ಮೆಟ್ಟಿ ನಿಲ್ಲಬೇಕು, ಎಲ್ಲರನ್ನೂ ಗೆಲ್ಲಬೇಕು. ನಿಮ್ಮ ಪ್ರತಿಯೊಂದು ಮಾತನ್ನು ನಡ್ಸ್ಕೊಂಡು ಹೋಗೋದೇ ನನ್ನ ಗುರಿ ತಾತ. ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ಪ್ರಾಣ ಇರೋವರೆಗೂ ಉಳಿಸ್ಕೊತೀನಿ. ನೀವು ಚಿಂತೆ ಮಾಡಬೇಡಿ. ಒಂದು ಮಾತು ನೆನ್ಪಿಟ್ಕೋಕಂದ, ಯಾವುದೇ ಸಂಬಂಧ ಆದರೂ ನನ್ನದು ಅಂದ್ಕೊಂಡ್ರೆ ಜವಾಬ್ದಾರಿ ಆಗುತ್ತೆ. ನನಗೆ ಯಾಕೆ ಅಂದ್ಕೊಂಡ್ರೆ ಭಾರ ಆಗುತ್ತೆ. ನನ್ನದಲ್ಲ ಅಂದ್ಕೊಂಡ್ರೆ ನಮ್ಮಿಂದ ದೂರ ಆಗುತ್ತೆ. ನೀನು ಜವಾಬ್ದಾರಿ ತಗೋಬೇಕು, ಭಾರ ಅನ್ಕೋಬಾರ್ದು. ತಾತ, ನಾನು ಜವಾಬ್ದಾರಿ ತಗೊಂಡಿದ್ದೀನಿ. ನನಗೆ ಯಾಕೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ನಂದಲ್ಲ ಅಂತ ದೂರನೂ ಮಾಡಲಿಲ್ಲ. ಇವತ್ತು ನಿಧಿ ಮನೆಗೆ ನನ್ನ ಹೆಂಡತಿಯಾಗಿ ಬಂದಿದ್ದಾರೆ. ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಏನೇ ಸಮಸ್ಯೆ ಬಂದರೂ ಅದನ್ನು ಎದುರಿಸೋಕ್ಕೆ ನೀನು ಶಕ್ತಿ ಕೊಡಬೇಕು. ಸರಿಯಾದ ದಾರಿ ಯಾವುದು ಅಂತ ನಂಗೆ ಗೈಡ್ ಮಾಡ್ತೀಯಲ್ವ ತಾತ? ನಿನ್ನ ಮೊಮ್ಮಗನ್ನ ಅರ್ಧ ದಾರಿಲಿ ಕೈ ಬಿಡಲ್ಲ ಅಲ್ವಾ?